ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೊನೆಯಲ್ಲಿ ಫಸ್ಟ್ ಫೈನಲ್ ನಡೀತಾ ಇದೆ. ಆ ಫೈನಲ್ಗೋಸ್ಕರ ಹಲವಾರು ಟಾಸ್ಕ್ ಗಳನ್ನ ಬಿಗ್ ಬಾಸ್ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಕೆಲವರು ತಮ್ಮ ಅಧಿಕಾರವನ್ನ ಬಳಸಿ ಕೆಲವೊಂದು ಸ್ಪರ್ಧಿಗಳನ್ನ ಆ ಒಂದು ಗೇಮ್ ಇಂದ ಹೊರಗಡೆ ಇಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ಅವರು, ಅದು ಕೂಡ ತೂಕವನ್ನ ಮ್ಯಾನೇಜ್ ಮಾಡುವಂತದ್ದು. ಸೊ ಆ ಟಾಸ್ಕ್ ನಲ್ಲಿ ಧನುಷ್, ಅಭಿಷೇಕ್, ಗಿಲ್ಲಿ ನಟ, ಕಾವ್ಯ ಮತ್ತೆ ರಾಶಿಕಾ 5 ಜನನು ಕೂಡ ಆಡ್ತಾರೆ. ಈ ಆಟದಲ್ಲಿ ಕೊನೆಯವರೆಗೂ ಯಾರು ಆ ತೂಕವನ್ನ ಮ್ಯಾನೇಜ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೋತಾರೋ ಅವರು ಡೈರೆಕ್ಟ್ ಫೈನಲ್ ಗೆ ಹೋಗ್ತಾರೆ ಅಂತಾನೂ ಕೂಡ ಹೇಳಲಾಗಿರುತ್ತೆ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಎಲ್ಲರೂ ಕೂಡ ಮನೆಯಲ್ಲಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಯಾರ್ಯಾರು ಇದನ್ನ ನೋಡ್ಕೊಂತ ಕೂತಿದ್ದಾರೋ ಬಜರ್ ಆದ ಕೂಡಲೇ ತಮಗೆ ಇಷ್ಟ ಇಲ್ಲದ ಸ್ಪರ್ಧೆಯ ಮೇಲೆ ಹೋಗಿ ಆ ತೂಕವನ್ನ ಹಾಕಬೇಕು. ಸೊ ಎಷ್ಟು ತೂಕ ಆದಾಗ ಆ ವ್ಯಕ್ತಿ ಅದನ್ನ ಬಿಟ್ಟು ಅದನ್ನ ಸೋಲ್ ಅಂತ ಹೇಳಿ ಒಪ್ಕೊಂಡು ಹೋಗ್ಬೇಕು. ಸೊ ನಿಮಗೆ ಗೊತ್ತಿರಬಹುದು, ಮೊದಲಿಗೆ ಟಾರ್ಗೆಟ್ ಅನ್ನ ಮಾಡಿ ಧನುಷ್ ಅವರನ್ನ ಆಚೆ ಇಡ್ತಾರೆ. ಧನುಷ್ ಅವರು ಆಟದಿಂದ ಸೋತು ಹೊರಗಡೆ ಬರ್ತಾರೆ. ಅನಂತರ ಅಭಿಷೇಕ್ ನ ಟಾರ್ಗೆಟ್ ಮಾಡ್ತಾರೆ. ಅಭಿಷೇಕ್ ಅವರು ಕೂಡ ತನ್ನ ತೂಕವನ್ನ ಕಂಟ್ರೋಲ್ ಮಾಡಕ್ ಆಗದೆ ಅದನ್ನ ಬಿಟ್ಟು ಬರ್ತಾರೆ. ನಂತರದಲ್ಲಿ ಏನಾಯ್ತು ಅಂತ ಹೇಳಿ ನೀವು ಕಾಯ್ತಾ ಇದ್ರಿ. ಅದಕ್ಕೆ ಈಗ 3ನೇ ಸ್ಪರ್ಧಿಯಾಗಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಗಿಲ್ಲಿನೂ ಕೂಡ ಅದನ್ನ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಸೊ ನೀವು ನೋಡ್ಬೋದು, ಆ ಎಪಿಸೋಡ್ ಸಂಪೂರ್ಣವಾಗಿ ನೋಡ್ತಾ ಹೋದ್ರೂ ಅಂತಹ ಒಂದು ಟಾಸ್ಕ್ ಅನ್ನ ಆಡ್ಕೋತಾನು ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಗಿಲ್ಲಿ ಅಂತ ಹೇಳಿದ್ರೆ ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬೋದು. ಅವನಂತಹ ಆಟಗಾರ ಇರೋದ್ರಿಂದಾನೇ ಬಿಗ್ ಬಾಸ್ ಅಂತಹ ಒಂದು ಶೋಗಳು ಅದ್ಭುತವಾದಂತಹ TRP ನ ತಗೊಳುತ್ತೆ ಅಂತಾನು ಕೂಡ ನಾವು ಹೇಳ್ಬೋದು. ಸೊ ಅದರಂತೆ ಗಿಲ್ಲಿ ಆಡಿದಂತಹ ಆಟ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಟೋಟಲ್ 3 ಜನ ಹುಡುಗರನ್ನ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಡೆ ಇಡಲಾಗಿದೆ. ಸೊ ಫೈನಲಿ ಇಬ್ರು ಉಳ್ಕೋತಾರೆ, ಕಾವ್ಯ ಮತ್ತೆ ರಾಶಿಕಾ ಅವರು. ಸೊ ಕಾವ್ಯ ಮತ್ತೆ ರಾಶಿಕಾ ಅವ್ರ ಇಬ್ರು ನಡುವೆ ಯಾವುದೇ ರೀತಿಯಾದಂತಹ ಗೇಮ್ ಅನ್ನ ನಡೆಸೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಬ್ಬರನ್ನು ಕೂಡ ನೆಕ್ಸ್ಟ್ ಗೇಮಿಗೆ ಅವರನ್ನ ತಲುಪಿಸ್ತಾರೆ, ಕ್ವಾಲಿಫೈ ಅನ್ನ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಗೇಮ್ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ನಿಮಗೆ ಗೊತ್ತಿರಬಹುದು, ಒಂದು ಗೇಮ್ ಬರುತ್ತೆ, ಬಾಲನ್ನ ಇಡುವಂಥದ್ದು, ಫೋಟೋಗಳ ಮುಂದೆ ಬಾಲನ್ನ ಇಟ್ಟು ಅವರನ್ನ ಫೈನಲ್ ಟಾಸ್ಕ್ಗೆ ಆಯ್ಕೆ ಮಾಡುವಂಥದ್ದು. ಅಲ್ಲಿ ಕಾವ್ಯ ಅವರು ಒಂದು ಮೋಸದ ಆಟವನ್ನ ಆಡ್ತಾರೆ ಅಥವಾ ಮೈಂಡ್ ಗೇಮ್ ಅನ್ನ ಆಡ್ತಾರೆ. ಎಲ್ರಿಗೂ ಕೂಡ ನಾವು ಗ್ರೂಪ್ ಆಗ್ಬಿಟ್ಟು ಆಡೋಣ ಅಂತ ಹೇಳಿ ಆ ಗ್ರೂಪ್ ನಲ್ಲಿ ಒಬ್ಬರನ್ನ ಹೊರಗಿಡುವಂತ ಕೆಲಸವನ್ನ ಕಾವ್ಯ ಅವರು ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ಅಶ್ವಿನಿ SN ಅವರು. ಸೊ ಈಗ ರಾಶಿಕಾ ಅವ್ರಿಗೂ ಕೂಡ ಒಂದು ಟಾಸ್ಕ್ ಅಲ್ಲಿ ಕಾವ್ಯ ಅವರು ಮೋಸವನ್ನ ಮಾಡಿದ್ದಾರೆ. ಇದನ್ನ ಅಬ್ಸರ್ವ್ ಮಾಡಿದಂತಹ ನಮ್ಮ ಈ ಒಂದು ಟಾಸ್ಕ್ ನ ಕ್ಯಾಪ್ಟನ್ ಅಂತ ಅಥವಾ ಅಂಪೈರ್ ಅಂತ ಯಾರು ಕರಿತೀವಿ ನಾವು, ಧ್ರುವಂತ್, ಅದರಿಂದ ಕಾವ್ಯ ಅವ್ರನ್ನ ಆ ಟಾಸ್ಕ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಕಾವ್ಯ ಅವರು ಮನೆಯವರು ಎಲ್ಲರ ಒಂದು ಅಭಿಪ್ರಾಯಗಳು ಚೆನ್ನಾಗಿದ್ರು ಆಟದಲ್ಲಿ ಮೋಸ ಮಾಡುವಂತಹ ಗುಣವನ್ನ ಹೊಂದಿರೋದ್ರಿಂದ ಎಲ್ಲ ಒಂದು ಕಡೆ ನೆಗೆಟಿವ್ ಆಗ್ತಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ಫೈನಲ್ ಅಂತ ಬಂದ್ರೆ ಇಲ್ಲಿ ಉಳ್ಕೊಳ್ಳೋದು ಕೇವಲ 8 ಜನ ಮಾತ್ರ. ಇನ್ನುಳಿದಂತೆ 8ರಿಂದ 10 ಜನ ಈ ಶನಿವಾರ ಮತ್ತು ಭಾನುವಾರ ಮನೆಯಿಂದ ಆಚೆ ಹೋಗ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ 8ರಿಂದ 10 ಜನ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಇವತ್ತಿನ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದೊಂದು ಲೈಕ್ ಅನ್ನ ಮಾಡಿ. ಥ್ಯಾಂಕ್ ಯು.